ಜನವರಿ 16ರ ಮುಂಜಾನೆ ಸೈಫ್ ಅಲಿ ಖಾನ್ ಅವರ ಬಾಂದ್ರಾ ಅಪಾರ್ಟ್ಮೆಂಟ್ನಲ್ಲಿ ದರೋಡೆ ಯತ್ನ ನಡೆದಿತ್ತು. ಈ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆಸಿದ್ದ. ದುಷ್ಕರ್ಮಿಯ ಜೊತೆ ಹೋರಾಡುವ ಸಂದರ್ಭದಲ್ಲಿ ಆತ ನಟನಿಗೆ ಚಾಕು ಇರಿದಿದ್ದ. ಈ ವಿಚಾರ ಇಡೀ ಬಾಲಿವುಡ್ ಇಂಡಸ್ಟ್ರಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಚಾಕುವಿನಿಂದ ಗಾಯಗೊಂಡಿದ್ದ ಸೈಫ್ ಅಲಿ ಖಾನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಟನ ಮೊದಲನೆಯ ಪತ್ನಿ ಪುತ್ರನಾದ ಇಬ್ರಾಹಿಂ ಖಾನ್ ಹೊರಗೆ ಓಡಿ ಬಂದು ಸಹಾಯಕ್ಕಾಗಿ ಆಟೋ ಚಾಲಕನ ಬಳಿ ಕೈ ಚಾಚುತ್ತಿದ್ದರು. ಇಂದು ಮುಂದೆ ಯೋಚಿಸದೆ ಆಟೋ ಚಾಲಕ ಸೈಫ್ ಅಲಿ ಖಾನ್ ಅವರನ್ನ ತಮ್ಮ ಆಟೋ ರಿಕ್ಷಾದಲ್ಲಿ ಕೂರಿಸಿಕೊಂಡು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಧಾವಿಸಿದ್ದ. ನಿಖರವಾಗಿ ಅಂದು ಮುಂಜಾನೆ ಏನಾಯಿತು ಎಂಬುದನ್ನು ವಿವರಿಸಿದ ಆಟೋ ಚಾಲಕ, ಮೊದಲಿಗೆ ನಾನು ಸೈಫ್ ಅಲಿ ಖಾನ್ ಅವರನ್ನ ನನ್ನ ಆಟೋ ರಿಕ್ಷಾ ಏರಿದಾಗ ಅವರನ್ನ ನಾನು ಗುರುತಿಸಲಿಲ್ಲ. ಅವರ ಬೆನ್ನಲ್ಲಿ ತೀವ್ರವಾದ ರಕ್ತಸ್ರಾವವಾಗುತ್ತಿತ್ತು. ಆದ್ದರಿಂದ ನನ್ನ ಆಟೋದಲ್ಲಿ ಕೂತಿರುವ ವ್ಯಕ್ತಿಯನ್ನ ನಾನು ಬೇಗನೆ ಆಸ್ಪತ್ರೆ ತಲುಪಿಸಬೇಕು ಎಂಬುದಷ್ಟೇ ನನ್ನ ಗುರಿಯಾಗಿತ್ತು. ಆದರೆ ಆಸ್ಪತ್ರೆಯ ಹತ್ತಿರ ತಲುಪಿದಾಗಲೇ ನನಗೆ ಗೊತ್ತಾಗಿದ್ದು ಅಷ್ಟು ಹೊತ್ತು ನನ್ನ ರಿಕ್ಷಾದಲ್ಲಿ ಕೂತಿದ್ದು ಸೈಫ್ ಅಲಿ ಖಾನ್ ಎಂದು. ಹೀಗಂತ ಆಟೋ ರಿಕ್ಷಾ ಚಾಲಕ ಹೇಳಿಕೊಂಡಿದ್ದಾರೆ. स्थिति थी जो मीटर लाइट देने के लायक वो भी नहीं थे, बट जिससे भी जो उनके साथ में एक यंग आदमी थे तो उन्होंने ऐसा हाथ दिखाया. मैंने चला ठीक है, जो भी उनको कृपा करके ठीक कराओ. तो मैंने पैसे के लिए ऐसा कुछ सोचा भी नहीं था, तो इसके बारे में मेरे तो कोई दिक्कत नहीं है. जी नहीं, अभी मेरे से उनसे कोई कॉल या कोई मुलाकात या वार्तालाप कोई कुछ भी नहीं हुआ. ಇನ್ನು ಆಟೋದ ಬಳಿ ಸೈಫ್ ಅಲಿ ಖಾನ್ ಅವರನ್ನ ಆಟೋಗೆ ಹತ್ತಿಸಲು ಸೈಫ್ ಅಲಿ ಖಾನ್ ಅವರ ಇಬ್ಬರ ಕಿರಿಯ ಪುತ್ರರು ಹಾಗೂ ಇಬ್ಬರು ಮಹಿಳೆಯರು ಬಂದಿದ್ರು. ನಾನು ಸೈಫ್ ಅಲಿ ಖಾನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ ನಂತರ ಅವರಿಂದ ಯಾವುದೇ ದುಡ್ಡು ಪಡೆದುಕೊಂಡಿಲ್ಲ. ರಿಕ್ಷಾಗೆ ಕೂಲಿ ಸಹ ಪಡೆದುಕೊಳ್ಳದೆ ನಾನು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದೆ. ಇದುವರೆಗೂ ಅವರ ಕಡೆಯಿಂದ ಯಾರೂ ಕೂಡ ನನ್ನನ್ನು ಸಂಪರ್ಕಿಸಲಿಲ್ಲ ಅಥವಾ ಭೇಟಿ ಮಾಡಿಲ್ಲ ಎಂದು ಆಟೋ ಚಾಲಕ ಹೇಳಿಕೊಂಡಿದ್ದಾರೆ. ಇದೀಗ ನಿನ್ನೆಯಷ್ಟೇ ಸೈಫ್ ಅಲಿ ಖಾನ್ ಅವರು ಆಸ್ಪತ್ರೆಯಿಂದ ಮನೆಗೆ ಮರಳಿದ್ದಾರೆ. ಸ್ವಲ್ಪ ಚೇತರಿಸಿಕೊಂಡು ತಮ್ಮ ಪ್ರಾಣ ಉಳಿಸಿ ಸಾಹಸ ಮೆರೆದ ಆಟೋ ಚಾಲಕನಿಗೆ ಸೈಫ್ ಅಲಿ ಖಾನ್ ಅವರು ಹಣದ ಸಹಾಯ ಮಾಡುತ್ತಾರೆ ಎಂಬ ನಿರೀಕ್ಷೆಯಿಂದ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಸದ್ಯ ಈ ಆಟೋ ಚಾಲಕ ಸೆನ್ಸೇಷನಲ್ ಆಗಿದ್ದಾರೆ.